ಎಲ್ಲರೂ ಸುಮಾರು ಇವತ್ತು 17 ಗ್ರಾಮ ಪಂಚಾಯತ್ ಬರ್ತಿದ್ದಾರೆ ಎಲ್ಲ ಮುಖಂಡರು ಸೇರಿ ಮತ್ತು ಹೋಬಳಿ ಮುಖಂಡರು ಸೇರಿ ನನ್ನನ್ನು ಕುರುಗೋಡು ನರಸಿಂಹಪ್ಪ ಅವರು ನನ್ನನ್ನು ಸರ್ವಾನುಮತದ ಅಧ್ಯಕ್ಷರಾಗಿ ನೇಮಕ ಮಾಡಿದರು. ಉಪಾಧ್ಯಕ್ಷರಾಗಿ ನಮ್ಮ ಗೌತಮ ರಮೇಶನ ಮಾಡಿದರು ಮತ್ತು ಇನ್ನೊಬ್ಬ ಉಪಾಧ್ಯಕ್ಷರನ್ನಾಗಿ ನಮ್ಮ ಗೂಳೂರು ಬಾಬುವನ್ನು ಮಾಡಿದರು ಮತ್ತು ಇನ್ನೂ ಒಬ್ಬ ಉಪಾಧ್ಯಕ್ಷರನ್ನಾಗಿ ನಮ್ಮ ಬಿ ವಿ ಮಂಜುನಾಥ ಮಾಡಿದರು ಮತ್ತು ಕಾರ್ಯದರ್ಶಿಯಾಗಿ ನಮ್ಮ ಜಿಲ್ಕರ್ಪಳ್ಳಿ ಅಮರಪ್ಪನವ್ರನ್ನ ಮಾಡಿದ್ರು. ಹಾಗೆ ನಮ್ಮ ಸಂಘಟನಾ ಖಜಾನ್ಸಿಯಾಗಿ ನಮ್ಮ ಶಿವಪ್ಪ ದೇವರಡ್ಪಲ್ಲಿ ಅವ್ರನ್ನ ಖಜಾನ್ಸಿಯಾಗಿ ಮಾಡಿದ್ರು. ಸಂಘಟನಾ ಕಾರ್ಯದರ್ಶಿಗಳಾಗಿ ಇದರಲ್ಲಿ ನಮ್ಮ ಆಲ್ರೆಡಿ ಕೆಲವರು ಬಂದಿದ್ದಾರೆ. ನಮ್ಮ ಎಸ್ ಜಿ ವೆಂಕಟರಮಣ ಮತ್ತು ಮತ್ತು ಕುಮಾರಪಲ್ಲಿ ನಾಗರಾಜು ಮತ್ತು ನಮ್ಮ ಅಸ್ಮಿತಪ್ಪ ತೀರ್ಮಾಕಪಲ್ಲಿ ಕಾಶಾಪುರ ಅಸ್ಮಿತಪ್ಪ ಇವರು ಕೆಲವರು ಜನ ಮಾತ್ರ, ಯಾಕಂದರೆ ಎಲ್ಲರೂ ಅಲ್ಲಿ ಜಾಗ ಆಗಲ್ಲ ಅಂದರೆ ಕೆಲವರು ಮಾತ್ರ ಬಂದಿದ್ದಾರೆ. ಇವರು ಸಂಘಟನಾ ಕಾರ್ಯದರ್ಶಿಗಳಾಗಿ ಮತ್ತು ನಮ್ಮ ಹೋಬಳಿ ಅಧ್ಯಕ್ಷರಾಗಿ ಒಬ್ಬೊಬ್ಬನ ಹೋಬಳಿ ಅಧ್ಯಕ್ಷರಾಗಿ ನಮ್ಮ ಆಯ್ಕೆ ಮಾಡಿದರು. ಮತ್ತು ಮುಟ್ಟೇಂದ್ರ ಹೋಬಳಿ ಅಧ್ಯಕ್ಷರಾಗಿ ರುಚಿಯಪ್ಪ ಅಂತ ಮುಟ್ಟೇಂದ್ರಿ, ಮತ್ತು ಕಸಬಾ ಹೋಬಳಿ ಅಧ್ಯಕ್ಷರಾಗಿ ನಮ್ಮ ಶ್ರೀರಾಮ ಗೊಲಪಲ್ಲಿ, ಮತ್ತು ಪಾಟ್ಪಾಲ್ಯ ಅಧ್ಯಕ್ಷರಾಗಿ ಮಂಜುನಾಥ್ ನರಸಾನಪಲ್ಲಿ ಮಂಜು ಅಂತ, ಮತ್ತು ಗೂಳೂರು ಅಧ್ಯಕ್ಷರಾಗಿ ವೀರ್ನಾಡ್ ಗೂಳೂರು ಇವ್ರನ್ನ ಅಧ್ಯಕ್ಷರಾಗಿ ಹೋಬಳಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಸುಮಾರು ಈ ಒಂದು ಸಂಘಟನೆಗೆ ಇವಾಗ ದೊಡ್ಡ ಮಟ್ಟದಲ್ಲಿ ಇವಾಗ 1600 ಸದಸ್ಯರು ಮಾತ್ರ ಇಂಪಾರ್ಟೆಂಟ್ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ. ಈ ಸತಿ ಜಯಂತಿಯನ್ನು ಯಾಕಂದರೆ ನಮ್ಮ ಶಾಸಕರು ಸುಮಾರು ವರ್ಷಗಳ ಬೇಡಿಕೆ ಇತ್ತು ನಮ್ಮ ಜನಾಂಗದಲ್ಲಿ, ನಮಗೆ ಭವನ ಬೇಕು, ತಾಲೂಕಿನಲ್ಲಿ ನಾವು ಹೆಚ್ಚಿನ ಜನಸಂಖ್ಯೆ ಇದ್ದೇವೆ, ಭವನ ಬೇಕು ಅಂತ ಸುಮಾರು ಸಲ ಶಾಸಕರನ್ನ ಮನವಿ ಮಾಡಿದಾಗ ನಮಗೆ ಅವರು 30 ಗುಂಟೆ ಜಾಗವನ್ನು ಮಂಜೂರು ಮಾಡಿಸಿ ಅದರಲ್ಲಿ ಮೊದಲನೇ ಹಂತವಾಗಿ 2 ಕೋಟಿ ಅನುದಾನವನ್ನು ಮಂಜೂರು ಮಾಡಿಸಿದ್ರು. ಇವಾಗ 2 ಕೋಟಿ ಅನುದಾನದಲ್ಲಿ ಭವನ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಇದು ಆಗಲ್ಲ, ನಾವು ಇದು ಮೋಸ್ಟ್ಲಿ 2 ಕೋಟಿ ಭವನ ಚಿಕ್ಕದಾಗಿದೆ ಅಂತ ನಾವೆಲ್ಲ ಪ್ರೆಸರ್ ಮಾಡಿದಾಗ ಮತ್ತೆ CM ಹತ್ರ ಹೋಗಿ ಮತ್ತೆ 4 ಕೋಟಿ ಹೆಚ್ಚುವರಿಯಾಗಿ ನಮಗೆ ಶಾಸಕರು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಇದು ಜಿಲ್ಲೆಯಲ್ಲಿ ಎಲ್ಲಿ ಯಾವ ತಾಲೂಕಲ್ಲೂ ಇಷ್ಟು ಒಂದು 6 ಕೋಟಿ ಅನುದಾನ ಮಂಜೂರು ಮಾಡಿಸಿಲ್ಲ. ಆದರೆ ನಮ್ಮ ಬಾಗೇಪಲ್ಲಿಯಲ್ಲಿ